ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಛಾಯತೆ ಪ್ರಾಜ್ಞಮೌಲಿಃ. ಸಕಲವತನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣ ದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಯಕ್ಷ ಧರ್ಮರಾಜ ಸಂವಾದ ಸಂದರ್ಭೆ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ಧರ್ಮರಾಜ ಎಷ್ಟು ಶ್ರೇಷ್ಠ ಜ್ಞಾನಿ ಅನ್ನೋದನ್ನು 4-5 ದಿನಗಳಿಂದ ನಾವು ಕೇಳಿ ತಿಳಿದುಕೊಳ್ತಾ ಇದ್ದೇವೆ. ನಿನ್ನಿನ ದಿನ ನಾವು ಜ್ಞಾನ ಅಂದ್ರೇನು, ಆನಂತರ ಶಾಂತಿ ಅಂದರೇನು, ದಯೆ ಅಂದರೆ ಏನು, ಆರ್ಜವ ಕಾಯೇನ ವಾಚ ಮನಸ ಸಮಾನತೆ, ಸೋಲಿಸಲು ಬಹಳ ಕಠಿಣವಾದ ಶತ್ರು ಯಾರು, ಕೊನೆಯವರೆಗೂ ಇರುವ ಮನೋರೋಗ ಯಾವುದು ಅಥವಾ ರೋಗ ಯಾವುದು, ಸಜ್ಜನರು ಯಾರು, ಇಷ್ಟು ಪ್ರಶ್ನೆಗಳ ಉತ್ತರವನ್ನು ನಾವು ನಿನ್ನಿನ ದಿವಸ ಪಡೆದಿದ್ದೇವೆ. ಇವತ್ತಿನ ಆರಂಭದ ಪ್ರಶ್ನೆ, ದುರ್ಜನರು ಯಾರು? ದುರ್ಜನರಿಂದ ದೂರ ಇರಿ. ದುರ್ಜನರ ಸಂಘವನ್ನು ಮಾಡಬೇಡಿ. ಹಾಗಾದ್ರೆ ದುರ್ಜನರು ಯಾರಪ್ಪ? ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಭಾಷೆಯನ್ನು ಧರ್ಮರಾಜ ಹೇಳ್ತಾನೆ. ಅಸಾಧು ನಿರ್ದಯ ಸ್ಮೃತಃ. ಯಾವ ವ್ಯಕ್ತಿ ದಯೆ ಇಲ್ಲದವನಾಗಿದ್ದಾನೆ, ಯಾವನಿಗೆ ಇನ್ನೊಬ್ಬರ ದುಃಖ ಕಂಡು ಕಣ್ಣಲ್ಲಿ ನೀರು ಬರೋದಿಲ್ಲ, ಅಂತಃಕರಣ ಕರಗೋದಿಲ್ಲ, ಅಂಥ ವ್ಯಕ್ತಿ ನಿರ್ದಯ. ಯಾವನಿಗೆ ದಯೆ ಇಲ್ಲ ಅನ್ನುವ ಅರ್ಥವನ್ನು ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ದಯ ಅಂದ್ರೇನು? ಹಿಂದೆ ಬಂದಿದೆ. ಇನ್ನೊಬ್ಬರಿಗೆ ಸುಖವನ್ನು ಬಯಸುವವನು, ಎಲ್ಲರಿಗೂ ಸುಖವನ್ನು ಬಯಸುವವನು, ಸರ್ವೇಪಿ ಸುಖಿನ ಸಂತು ಅನ್ನುವವನು ದಯೆ ಉಳ್ಳವನು, ಸಜ್ಜನನು. ಇನ್ನೊಬ್ಬರ ದುಃಖ ಕಂಡು ಸಂತೋಷಪಡುವವನು, ಇನ್ನೊಬ್ಬರಿಗೆ ದುಃಖ ಕೊಡುವವನು, ಇವನು ಅಸಜ್ಜನ, ದುರ್ಜನ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ದುರ್ಜನರು ಸಾಮಾನ್ಯರಿರ್ತಾರೆ ಅಂತ ತಿಳ್ಕೊಂಡು ಭಾಳ ವಿದ್ವಾಂಸರು ಇರಲಿಕ್ಕೆ ಸಾಧ್ಯತೆ ಇದೆ. ಭಾಳ ಪ್ರಸಿದ್ಧರು ಇರಲಿಕ್ಕೆ ಸಾಧ್ಯತೆ ಇದೆ. ಮಧ್ಯಕಾಲದಲ್ಲೆಲ್ಲ ಸಾಧಾರಣ 5ನೇ 6ನೇ ಶತಮಾನದಲ್ಲಿ ಬೌದ್ಧ ಮತ ಭಾಳ ಉನ್ನತ ಮಟ್ಟಕ್ಕೇರಿತ್ತು. ಒಳ್ಳೆಯ ವಿದ್ವಾಂಸರು, ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಪಂಡಿತರು.
ಆದರೆ ಅವರಲ್ಲಿ ಕ್ರೂರತೆ ಇತ್ತು, ದುರ್ಜನತೆ ಇತ್ತು, ದುರ್ಜನರಾಗಿದ್ದರು. ಅವ್ರೇನು ಮಾಡ್ತಾಯಿದ್ರು? ವಾದದಲ್ಲಿ ಸೋತ ವ್ಯಕ್ತಿಯನ್ನು ಬೆಂಕಿಯಲ್ಲಿ ಜೀವಂತ ಸುಡ್ತಾಯಿದ್ರು. ವಾದದ ಆರಂಭದಲ್ಲೇ ಇದೇ ಕರಾರು. ಇಂಥವರು ದುರ್ಜನರು ಅಂತ ಅನಿಸ್ಕೊಳ್ತಾರೆ. ಅಕ್ಬರನ ನವರತ್ನಗಳಲ್ಲಿ ಒಬ್ಬ ಸಂಗೀತಗಾರ, ತಾನ್ಸೇನ್. ಅವನು ಹಾಡಿದರೆ ಮಳೆ ಬೀಳ್ತಿತ್ತು. ಅವನು ಯಾವ ರಾಗ ನನಗೆ ಗೊತ್ತಿಲ್ಲ. ಅವನು ಹಾಡಿದರೆ ಎಲ್ಲ ಕಡೆಗೆ ದೀಪ ಹತ್ಕೊಳ್ತಾ ಇದ್ದು ತಾನಾಗೆ. ಆ ಸಂಗೀತದಲ್ಲಿ, ಆ ಸಂಗೀತ ಲಹರಿಯಲ್ಲಿ ಒಂದು ವೈಶಿಷ್ಟ್ಯತೆ ಇತ್ತು. ಭಾಳ ಸಂತೋಷ, ಭಾಳ ಸಂತೋಷ. ಆದರೆ ಅಕ್ಬರನ ಸಂಘದಿಂದ ಇಷ್ಟು ನಿರ್ದಯನಾಗಿದ್ದ. ಸಂಪೂರ್ಣ ಅಕ್ಬರನ ರಾಜಧಾನಿಯ ಏರಿಯಾದಲ್ಲಿ ಯಾರೂ ಹಾಡಲಿಕ್ಕಿಲ್ಲ. ನಮ್ಮಲ್ಲೂ ಕೂಡ ನಾವು ನೋಡ್ತೇವೆ, ಈ ಪಿಕ್ಚರ್ನಲ್ಲಿ ಪ್ರಸಿದ್ಧ ಹಾಡುಗಾರರು ಇನ್ನೊಬ್ಬ ಹಾಡುಗಾರನ್ನು ತೆಗೆದುಕೊಂಡೆ ನಾವು ನಿಮಗೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ ಡೈರೆಕ್ಟರ್ಗೆ. ಡೈರೆಕ್ಟ್ರನ್ನು ಕೂಡ ತಮ್ಮ ಕೈಯಲ್ಲಿಟ್ಟುಕೊಳ್ತಾರೆ. ನಿಮಗೆಲ್ಲ ಗೊತ್ತಿದೆ ಕಥೆ. ಮಾನಸಿಂಗ್ ಈ ಏರಿಯಾದಲ್ಲಿ ಯಾರು ಆಡುತ್ತಾರೆ ಅವರನ್ನು ಸಂಪೂರ್ಣವಾದ ರೀತಿಯಲ್ಲಿ ಮೃತ್ಯುದಂಡ, ಅವರಿಗೆ ಮೃತ್ಯುದಂಡ. ಇಲ್ಲ, ಮಾನಸಿಂಗ ಜೊತೆ ಹಾಡಿ ಅವ್ರನ್ನ ಸೋಲಿಸ್ಬೇಕು. ಆನಂತರ ಒಬ್ಬ ಭಗವದ್ ಭಕ್ತ, ದೇವರ ಎದುರಿಗೆ ಹಾಡ್ತಕ್ಕಂಥ ವ್ಯಕ್ತಿ, ಅವನ ಹೆಸರು ಹರಿದಾಸ್ ಅಂತ ತಿಳ್ಕೊಂಡಂತೇಳಿ. ಆ ವ್ಯಕ್ತಿಗೆ ಗೊತ್ತಿಲ್ಲ ಈ ನಿಯಮ. ದೇವರ ಹಾಡನ್ನು ಹಾಡ್ತಾ ಹಾಡ್ತಾ ಈ ಅಕ್ಬರನ ರಾಜ್ಯದ ಪರಿಸರದಲ್ಲಿ ಪ್ರವೇಶ ಮಾಡ್ತಾನೆ. ಆಗ ಅಕ್ಬರನ ಸೈನಿಕರನ್ನು ಹಿಡಿದುಕೊಂಡು ಮುಂದೆ ರಾಜನ ಮಧುರಿಗೆ ನಿಂದಿರಿಸ್ತಾರೆ. ಈ ವ್ಯಕ್ತಿ ಹಾಡ್ತಾ ಹಾಡ್ತಾ ಬಂದ. ಆಗ ಅವನು ರಾಜ ನಿರ್ಣಯ ಕೊಟ್ಟ, ತಾನ್ಸಿಂಗನ ಜೊತೆಗೆ ಹಾಡಿ ಸೋಲಿಸಬೇಕು. ತಾನ್ಸೇನನ ಜೊತೆಯಲ್ಲಿ, ತಾನ್ಸಿಂಗ್ ಅಲ್ಲ ತಾನ್ಸೇನ್, ತಾನ್ಸೇನನ್ನು ಸೋಲಿಸಬೇಕು. ಇಲ್ಲ ನೀನು ಮರಣದಂಡನೆ ಹೊಂದಲಿಕ್ಕೆ ತಯಾರಿರಬೇಕು. ಅವನ ಜೊತೆಗೆ ಅವನ ಮಗನೂ ಕೂಡ ಬಂದಿದ್ದ, 8 ವರ್ಷದ ಮಗ. ಅವನ ಎದುರಿನಲ್ಲಿಯೇ ತಾನ್ಸೇನ್ ಸಂಗೀತಗಾರನ ಸೋಲಿಸೋರು ಯಾರು? 2 ನಿಮಿಷದಲ್ಲಿ ಸೋತೋದ ಅವರಪ್ಪ. ಅವನ ಎದುರಿನಲ್ಲಿ ನಿರ್ದಯವಾಗಿ ಆ ಬಾಲಕನ ತಂದೆಯನ್ನು ಕೊಲ್ಲಲಾಯಿತು. ಅವರಪ್ಪನನ್ನು ಕೊಲ್ಲಲಾಯಿತು. ಅದು ಆ ಬಾಲಕನ ಮೇಲೆ ಬಹಳ ದುಷ್ಪರಿಣಾಮ ಬೀಳಿತು. ಅವನ ಹೆಸರು ವಿಜಯ ಅಂತಿತ್ತು. ಜನರು ಪ್ರೀತಿಯಿಂದ ಬೈಜು ಅಂತಿಕೊಂಡಂಥವನ್ನ ಕರೀತಾ ಇದ್ದರು.
ಅವನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ, ನಾನು ಈ ಸೇಡು ತೀರಿಸ್ಕೊಳ್ತೇನೆ, ನನ್ನ ಅಪ್ಪನ ಸೇಡು ತೀರಿಸ್ಕೊಳ್ತೇನೆ ಅಂತ ಹೇಳಿ ತನ್ನ ಅಪ್ಪ ಹರಿದಾಸ ಯಾರ ಹತ್ರ ಬೈಜನಾಥ ಮಿಶ್ರ ಅಥವಾ ಬೈಜು ಅಂತ ಕರೀತಿದ್ರು, ಅವನು ತನ್ನನ್ನು ಹುಚ್ಚು ಅಂತ ತಿಳ್ಕೊಂಡಂತ ಹೇಳಿ, ಹುಚ್ಚ ಅಂತ ತಿಳ್ಕೊಂಡಂತ ಹೇಳಿ ಜನರು ಹೇಳ್ಕೊಳ್ತಿದ್ದ ಹೀಗಾಗಿ ಅವನಿಗೆ ಬಾವ್ರ ಅಂತ ಕರಿತಾ ಇದ್ದರು. ಅವರ ತಂದೆ ಹರಿದಾಸ್ ಅಲ್ಲ, ಅವನ ಗುರು ಹರಿದಾಸ್. ಅವನ ತಂದೆ ಹೆಸರು ಪ್ರಸಿದ್ಧಿ ಇಲ್ಲ. ಅವನೊಬ್ಬ ಗುಜರಾತದ ಚಂಪಾನೇರಿನ ವ್ಯಕ್ತಿ. ಅವನ ಹೆಸರು ನೆನಪಿಗೆ ಬರ್ತಾ ಇಲ್ಲ ಅಥವಾ ಎಲ್ಲೂ ನಾನು ಕೇಳಲಿಲ್ಲ. ಅವನಿಗೆ ಮರಣದಂಡನೆ ಕೊಟ್ಟ ಮೇಲೆ ಈ ಬೈಜುಗೆ ಏನಾದರೂ ಮಾಡಿ ನನ್ನ ಅಪ್ಪನ ಸೇಡನ್ನು ತೀರಿಸ್ಕೊಳ್ತೇನೆ ಅಂತೇಳಿ ಆಗ ಅವನು ತನ್ನ ಅಪ್ಪನಿಗೆ ಸಂಗೀತ ಕಲಿಸಿದ ಗುರು ಹರಿದಾಸ್ ಅವರ ಹತ್ರ ಹೋದ. ಅವರ ಹತ್ರ ಹೋಗಿ ಹೇಳ್ದ, ನನಗೆ ಸಂಗೀತದ ಸಂಪೂರ್ಣ ರಹಸ್ಯ ಕಲಿಬೇಕಾಗಿದೆ. ನಮ್ಮಪ್ಪ ಸ್ವಲ್ಪ ದಿವಸ ನಿಮ್ಮ ಹತ್ರ ಕಲ್ತಿದ್ದ, ನನಗೆ ಸಂಗೀತದ ಹೃದಯವನ್ನೇ ನಾನು ವಿಶೇಷವಾಗಿ ಕಲಿಯಬೇಕಾಗಿದೆ. ಅದಕ್ಕೆ ಅವ್ರು ಹೇಳಿದರು, ಒಂದು ಕರಾರು, ನೀನು ಕಲಿಯುವ ಸಂಗೀತ ಭಗವಂತನಿಗೆ ಪ್ರಿಯವಾಗಬೇಕು. ನೀನು ಕಲಿಯುವ ಸಂಗೀತ ಇದು ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗಬಾರ್ದು, ಇನ್ನೊಬ್ಬರನ್ನು ಸೋಲಿಸೋದಕ್ಕೋಸ್ಕರ ಕಾರಣವಾಗಬಾರ್ದು. ಹಾಗಿದ್ರೆ ನಾನು ಕಲಿಸ್ತೇನೆ. ಬೈಜುಗನಿಸ್ತು, ಯಾವ ಉದ್ದೇಶದಿಂದ ಬಂದಿದ್ದೇನೆ ಆ ಉದ್ದೇಶವೇ ಪೂರ್ತಿ ಆಗೋದಿಲ್ಲ. ಇಲ್ಲ, ಗುರುಗಳ ಮಾತು ಮೀರೋದಿಲ್ಲ, ಆದರೂ ನನ್ನ ಕೆಲಸ ನಡೆಸ್ಕೊಳ್ತೇನೆ ಅಂತ ತಿಳ್ಕೊಂಡಂತೇಳಿ ಹಗಲು ರಾತ್ರಿ ಶ್ರಮಪಟ್ಟು ತಾನ್ಸೇನ್ ಪ್ರಸಿದ್ಧಿ ಇದ್ದದ್ದು ಧ್ರುಪದ ಗೀತದಲ್ಲಿ. ಇವನು ಆ ಧ್ರುಪದ ಗೀತದ ರಹಸ್ಯವನ್ನೇ ಕಲಿತಿದ್ದಾನೆ. ಕಲಿತು ಆಗ ಒಂದು ದಿವಸ ಹರಿದಾಸರು ಹೇಳಿದರು, ನಿನ್ನ ಸಮಾನ ಸಂಗೀತಗಾರ ಜಗತ್ತಿನಲ್ಲಿ ಇಲ್ಲ. ನೀನು ಬಹಳ ಗುರುಭಕ್ತಿಯಿಂದ ಆ ಸಂಗೀತದ ರಹಸ್ಯವನ್ನೇ ನೀನು ಕಲ್ತಿದ್ದಿ, ಸಂಗೀತದ ವೈಶಿಷ್ಟ್ಯ ನೀನು ಕಲ್ತಿದ್ದಿ. ಆಯ್ತು, ಹೋಗಿ ಬಾ, ದೇವರು ಒಳ್ಳೇದು ಮಾಡಲಿ. ಗುರುಗಳ ಪಾದದ ಮೇಲೆ ತಲೆಯನ್ನಿಟ್ಟು, ನಿಮ್ಮ ವಿರಹ ಸಹನೆ ಮಾಡಲಿಕ್ಕಾಗೋದಿಲ್ಲ, ಆದರೆ ನನ್ನೊಂದು ಪ್ರತಿಜ್ಞೆ ಇದೆ, ಪೂರೈಸಬೇಕಾಗಿದೆ ಅಂಥೇಳಿ ಅವರ ಪಾದದ ಮೇಲೆ ನಮಸ್ಕಾರ ಮಾಡಿ ಕಣ್ಣೀರಿನಿಂದ ಅವರ ಪಾದಗಳನ್ನು ತೊಯಿಸಿದ್ದಾನೆ, ಆಶೀರ್ವಾದ ಪಡೆದಿದ್ದಾನೆ, ಹೊರಟಿದ್ದಾನೆ. ಇಲ್ಲ ಬಲಿದಾನ, ಇಲ್ಲ ತಂದೆಯ ಸೇಡನ್ನು ತೀರಿಸಿಕೊಳ್ಬೇಕು. ಆದರೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತನ್ನುವ ಆ ಏನು ಬಾಲ್ಯದಲ್ಲಿ ಹುಟ್ಟಿದ ಅಗ್ನಿ ಇತ್ತು, ಸಂಗೀತ ಕಲಿತಂತೆ 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 ಸೇಡು ತೀರಿಸ್ಕೊಳ್ಬೇಕು, ಇದೆಲ್ಲ ಆ ದುರ್ಗುಣ ವಿಚಾರವೇ ಹೊರಟೋಗ್ಬಿಡ್ತು. ವಿದ್ಯೆ ಹೀಗಿದೆ ಅಲ್ಲ, ವಿದ್ಯೆಯನ್ನು ಚೆನ್ನಾಗಿ ಕಲಿತ ವ್ಯಕ್ತಿ ಇನ್ನೊಬ್ಬರಿಗೆ ಪೀಡೆ ಕೊಡೋದಿಲ್ಲ. ಆದರೆ ಪ್ರತಿಜ್ಞೆ, ತಾನ್ಸೇನನ್ನು ಸೋಲಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಅಲ್ಲಿಂದ ಸೀದಾ ಬಂದಿದ್ದಾನೆ ಅಕ್ಬರನ ಅರಮನೆಗೆ. ಇಲ್ಲ, ರಾಜರನ್ನು ಕಾಣಬೇಕಾಗಿದೆ. ಅವನಿಗೆ 2 ದಿವಸದ ನಂತರ ಅನುಮತಿ ಸಿಕ್ತು. ಪ್ರವೇಶ ಮಾಡೋಗಿಲ್ಲ, ಹಾಡ್ತಾನೆ ಪ್ರವೇಶ ಮಾಡಿದ. ಎಲ್ಲರಿಗೂ ಗಾಬರಿ ಆಯಿತು. ಆಯ್ತು, ಸಾಯ್ಲಿಕ್ಕೆ ಬಂದಿದ್ದಾನೆ ಇವನು ಅಂತ ತಿಳ್ಕೊಂಡು ಅಂತೇಳಿ
ಆರ್ಯ ಅಂತ ಒಮ್ಮೆಲೆ ತಾನಸೇನ ಎದ್ದು ನಿಂತ್ಕೊಂಡ. युवक मरने के लिए क्यों आए? तो मरने के लिए तो मैं नहीं आया. तुम्हें मालूम है यहाँ का नियम? उन्होंने कहा तानसेन जी और जहाँपना अकबर जी, मुझे नियम मालूम है और मैं तानसेन जी से स्पर्धा करने के लिए आया हूँ. अकबर अचरज में पड़ गया. आश्चर्यवायता उनके, युवक क्यों मरते हो? अभी तो आज चुका हूँ. या तो मरना है या तो तानसेन जी से स्पर्धा करनी है. अकबर ने किया ठीक है. परसों के दिन मेरा जो अलग एक महल है उसका नाम है दीप महल. उस दीप महल के जो बहुत बड़ा उद्यान है, उस उद्यान में आप दोनों का संगीत की स्पर्धा होगी. तानसेन ने कहा पहले तुम गाओगे, बाद में मैं गाऊंगा. भाइयों ने कहा ठीक है. और बड़े बड़े बहुत बड़े बड़े अधिकारी, महान महान संगीतकार, स्वतः राजा मध्यस्थ के रूप में, निर्णायक जज के रूप में बैठे थे. ಇಬ್ಬರಲ್ಲೂ ಕೂಡ ಭಾಳ ಸಣ್ಣ ದೊಡ್ಡ ಬೈಜು ಸಂಗೀತ ಪ್ರಾರಂಭವಾಯಿತು. ಅರ್ಧ ಗಂಟೆಯಲ್ಲಿ ಗೊತ್ತಾಯಿತು ತಾನಸೇನನಿಗೆ ಇಲ್ಲ, ನಾನು ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಸ್ಪರ್ಧೆಗೆ ನಿಂತಿಲ್ಲ ಅಂತ ಗೊತ್ತಾಯಿತು. ಅವನು ಗಾನ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಗಾನಕ್ಕೆ ಮರುಳಾಗಿ ಎಷ್ಟೋ ಜಿಂಕೆಗಳು ಅಲ್ಲಿ ಬಂದು ಆ ತೋಟದಲ್ಲಿ ಒಂದು ಜಿಂಕೆ ಮರಿಯಂತೂ ಬೈಜು ಬಾವರನ ಬದಿಯಲ್ಲಿ ಬಂದು ನಿಂತ್ಕೊಂತು ಆ ಸಂಗೀತಕ್ಕೆ ಮುಗ್ಧವಾಗಿ. ಬೈಜು ಬಾವರ ತನ್ನ ಕೊರಳಲ್ಲಿಯ ಮಾಲೆಯನ್ನು ತೆಗೆದ, ಆ ಜಿಂಕೆಯ ಮರಿಗೆ ಕೊರಳಿಗೆ ಹಾಕಿದ. ಆ ನಂತರ ಸಂಗೀತ ನಿಲ್ಲಿಸಿದ. ಎಲ್ಲ ಜಿಂಕೆಗಳು ಓಡೋಗ್ಬಿಟ್ರು. ಆಗ ಬೈಜು ರಾಜನಿಗೆ ಹೇಳ್ತಾನೆ, ಸ್ಪರ್ಧೆ ನಾನು ಯಾವ ಜಿಂಕೆಗೆ ಮಾಲೆ ಹಾಕಿದ್ದೇನೆ, ತಾನಸೇನರು ಹಾಡಿ ಆ ಜಿಂಕೆ ವಾಪಸ್ ಬರುವಂತೆ ಮಾಡಬೇಕು. ತಾನಸೇನ ಹೇಳಿದ್ರು, ಇದಂಥ ಸ್ಪರ್ಧೆ. ತಾನಸೇನರು ಹಾಡಲಿಕ್ಕೆ ಚಾಲು ಮಾಡಿದರು. ಅದ್ಭುತ ಗಾಯಕ. ಎಷ್ಟು ಹಾಡಿದ್ರು? 2 ತಾಸಾಯ್ತು, 3 ತಾಸಾಯ್ತು, 4 ತಾಸಾಯ್ತು, 5 ತಾಸಾಯ್ತು. ಬೇರೆ ಒಂದೆರಡು ಜಿಂಕೆ ಬಂದು ಅದು ಇವನು ಹಾಡುವಾಗೆ ಗುಂಪಾಗಿ ಬರ್ತದೆ, ಬರಲಿಲ್ಲ. ಕೊನೆಗೆ ತಾನಸೇನ ಹೇಳ್ತಾನೆ, ಇದಂಥ ಸ್ಪರ್ಧೆ, ಎಲ್ಲೋ ಕಾಡಿನಲ್ಲಿ ಓಡಿ ಹೋಗಿರ್ತಕ್ಕಂಥ ಪ್ರಾಣಿ ವಾಪಸ್ ಬರಬೇಕು ಅಂದರೆ ಏನು? ಇದಕ್ಕೇನು ಅರ್ಥ ಇಲ್ಲ, ಬೇರೆ ರೀತಿಯಾಗಿರ್ತಕ್ಕಂಥ ಸ್ಪರ್ಧೆ ಮಾಡಲಿ. ರಾಜನು ಅಂದ, ಬೈಜು ಇದಂಥ ಕರಾರಪ್ಪ ನಿಂದು, ಓಡಿ ಹೋಗಿರ್ತಕ್ಕಂಥ ಪ್ರಾಣಿ ವಾಪಸ್ ಬರ್ತದ? ಅವನು ಹೇಳ್ದ, ನಾನು ತರಿಸಿದ್ರೆ 5 ಗಂಟೆ ಆಯಿತು, ಇವರು ಹಾಡ್ತಾ ಇದ್ದಾರೆ, ಜಿಂಕೆ ಬರಲಿಲ್ಲ. ಆ ಜಿಂಕೆ ಅಂತೂ ಬರಲೇ ಇಲ್ಲ.
ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆ ಜಿಂಕೆ ಬರುವಂತೆ ನಾನು ಮಾಡಿದರೆ ತಾನ್ಸೇನ್ ಹೇಳಿದ, ನಾನು ಸೋಲನ್ನು ಒಪ್ಕೊಳ್ತೇನೆ. ಬೈಜು ಪುನಃ ಹಾಡಲು ಚಾಲು ಮಾಡಿದ. ಹಾಡಲಿಕ್ಕೆ ಚಾಲು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ಆಗಿರಲಿಲ್ಲ, ಅದೇ ಜಿಂಕೆ ವಾಪಸ್ ಬಂತು. ಅನೇಕ ಜಿಂಕೆಗಳು ಬಂತು, ಆ ಮರಿಯು ಕೂಡ ಬಂದು ಇವನ ಹತ್ರ ನಿಂತ್ಕೊಳ್ತು. ನಿಂತ್ಕೊಂಡ ಕ್ಷಣ ಜಿಂಕೆಯನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಬೈಜು ತನ್ನ ಸಂಗೀತವನ್ನು ನಿಲ್ಲಿಸಿದ. ತಾನ್ಸೇನನ ಮುಖದ ಮೇಲೆ ನೀರಿಳಿಯಿತು. ನೀರುಳಿತು. ಏನು ಹೇಳಿದ್ರು ಅವನಿಗೆ ತಾನು ಸೋತದ್ದು ಗೊತ್ತಾಯ್ತು. ಆಗ ರಾಜ ನಿರ್ಣಯ ಕೊಟ್ಟ, ಬೈಜು तुम जीत गए, अभी तानसेन के ಪ್ರಾಣ, ತಾನ್ಸೇನನ ಪ್ರಾಣಗಳು ನಿನ್ನ ಕೈಯಲ್ಲಿವೆ. ಯಾಕೆ ನಿಯಮ ಹೇಗೆ ಇತ್ತು, ತಾನ್ಸೇನ್ ಸೋತೋದ್ರೆ ಅವನಿಗೆ ಮರಣದಂಡನೆ, ಅವನಿಗಿಂತ ಯಾವನು ಸೋತಾಗ್ತಾನೆ ಅವನಿಗೆ ಮರಣದಂಡನೆ. ಇದು ನಿಯಮವನ್ನು ಮಾಡಿರ್ತಕ್ಕಂಥವನು ತಾನ್ಸೇನ್. ತಾನ್ಸೇನ್ ಗಾಬರಿ ಆದ, ಎಲ್ಲರೂ ಗಾಬರಿ ಆದರು. ಅಕ್ಬರ್ನ ನವರತ್ನದಲ್ಲಿ ಒಬ್ಬ ಅವನ ರತ್ನ, ಏನು ಮಾಡಬೇಕು? ಆದರೆ ಸಜ್ಜನ ವ್ಯಕ್ತಿಗಳು ಇನ್ನೊಬ್ಬರ ದುಃಖವನ್ನು ಬಯಸುವುದಿಲ್ಲ. ನಿಜವಾಗಿಯೂ ಸಂಗೀತ ಸರಸ್ವತಿಯನ್ನು ಆರಾಧನೆ ಮಾಡಿದ ವ್ಯಕ್ತಿ ಬೈಜನಾಥ್ ಮಿಶ್ರ ಅಂತ ಅವನ ಹೆಸರು. 16ನೇ ಶತಮಾನದಲ್ಲಿ ನಡೆದ ಘಟನೆ ಇದು. ಎಲ್ಲರೂ ಹೇಳಿದ್ರು, ಏನಪ್ಪ? ಆಗ ಅವನು ಹೇಳ್ದ, ಕೊಯ್ ಭೀ ಶಾಸ್ತ್ರ, ಯಾವ ಶಾಸ್ತ್ರವೂ ಕೂಡ ಇನ್ನೊಬ್ಬರ ಪ್ರಾಣ ತೆಗೆದುಕೊಳ್ಳೋದಕ್ಕೋಸ್ಕರ ಇರೋದಿಲ್ಲ. ಆ ಶಾಸ್ತ್ರಗಳು ಜಗತ್ತಿಗೆ ಆನಂದವನ್ನು ಕೊಡೋದಕ್ಕೋಸ್ಕರ ಇರ್ತವೆ. ಆದರೆ ಇಷ್ಟು ದಿವಸ ಆ ಶಾಸ್ತ್ರ ದುರುಪಯೋಗ ಮಾಡಿದ ವ್ಯಕ್ತಿ ಈ ತಾನ್ಸೇನ್. ತನ್ನ ಪಾಂಡಿತ್ಯದ ಪ್ರಭಾವ, ತನ್ನ ಅಹಂಕಾರವನ್ನು ಮೆರೆಯಬೇಕು ಅಂತ ತಿಳ್ಕೊಂಡಂತೇಳಿ ನಿರ್ದಯವಾಗಿ ಅನೇಕ ಜನರನ್ನು ಕೊಲಿಸಿದ್ದಾನೆ. ಅವನು ದಯಾಹೀನ, ಅವನು ದುರ್ಜನ. ನಿಮ್ಮ ನವರತ್ನದಲ್ಲಿ ಒಬ್ಬನು ಅಂತ ಅನಿಸ್ಕೊಳ್ಳಿಕ್ಕೆ ಅಯೋಗ್ಯ. ಈ ಧೈರ್ಯ ಯಾರೂ ಮಾಡ್ತಾ ಇರಲಿಲ್ಲ. ಆದರೆ ಆ ಯುವಕ, 18 ವರ್ಷದ ಯುವಕ, ಅಕ್ಬರ್ ಹೇಳಿದ, ಹೌದು ಸರಿ, ಅವನು ದುಷ್ಟತನ ಮಾಡಿದ್ದಾನೆ, ಅವನ ಪ್ರಾಣ ನಿನ್ನ ಕೈಯಲ್ಲಿದೆ, ಏನು ಮಾಡಬೇಕು? ಯಾವಾಗ ಅವನ ಮರಣದಂಡನೆ ಕೊಡು? ಈಗಲೇ ಕೊಡಬೇಕೆ? ನಾಳೆ ಕೊಡಬೇಕೆ? ಆಗ ಅವನು ಹೇಳ್ದ, ರಾಜರೇ, ತಾನ್ಸೇನ್ ದುರ್ಜನನಾಗಿರಬಹುದು, ಆದರೆ ಅಹಂಕಾರದಿಂದ ತಪ್ಪು ಮಾಡಿದ್ದಾನೆ. ಆದರೆ ಆ ತಾನ್ಸೇನರಲ್ಲಿರ್ತಕ್ಕಂಥ ಸಂಗೀತದ ಸರಸ್ವತಿ ಅವಳು ಬಹಳ ಕರುಣಾ ಸಮುದ್ರಳು. ಅವರಂಥ ಸಂಗೀತಗಾರರು ಪುನಃ ಹುಟ್ಟೋದು ಕಠಿಣ. ಆದ್ದರಿಂದಾಗಿ ಆ ಸಂಗೀತ ಸರಸ್ವತಿಯ ಕೊಲೆಯನ್ನು ನಾನು ಬಯಸೋದಿಲ್ಲ. ಆದರೆ ಇವತ್ತಿನಿಂದ ಒಂದು ನಿಯಮ, ತಾನ್ಸೇನ್ ಮಾಡಿದ ನಿಯಮವನ್ನು ರದ್ದು ಮಾಡಬೇಕು. ಅಕ್ಬರ್ನ ರಾಜ್ಯದಲ್ಲಿ ಯಾರು ಬೇಕಾದವರು ಹಾಡ್ಬೋದು. ಬಂದು ರಾಜನ ಅನುಮತಿ ಸಿಕ್ಕರೆ ದರ್ಬಾರ್ನಲ್ಲಿ ಕೂಡ ಹಾಡ್ಬೋದು. ಆದರೆ ತಾನ್ಸೇನ್ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸುವುದಿಲ್ಲ. ಈ ಒಂದು ನಿಯಮಕ್ಕೆ ಒಪ್ಪಿಕೊಂಡರೆ ನಾನು ತಾನ್ಸೇನನಿಗೆ ಪ್ರಾಣದಾನ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಇಬ್ಬರು ಸಂಗೀತದ ಮೇರು ಪರ್ವತರು. ಒಬ್ಬನಲ್ಲಿ ದಯೆ ಇಲ್ಲ, ಇನ್ನೊಬ್ಬನು ದಯಾಳು. ತಾನ್ಸೇನ್ ತಲೆಬಾಗಿದ, ಬೈಜುಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಹೌದು, ಸಂಗೀತ ಸರಸ್ವತಿಯ ಇಷ್ಟು ದಿವಸ ಅವಳ ಕುತ್ತಿಗೆಯನ್ನು ನಾನು ಹಿಚಕ್ತಾ ಇದ್ದೆ. ಅವಳು ವಿಲಿ ಒದ್ದಾಡ್ತಾ ಇದ್ಲು, ನನ್ನ ಕೈಯಲ್ಲಿ ಸಿಕ್ಕು. ಎಂಥ ದುಷ್ಟ ವ್ಯಕ್ತಿ
ಇಷ್ಟು ಜನರನ್ನು ಕೊಲ್ಲಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಶರಣಾಗತನಾದ. ಆದ್ದರಿಂದಾಗಿ ಪಾಂಡಿತ್ಯ ಇಂಪಾರ್ಟೆಂಟ್ ಅಲ್ಲ, ಶ್ರೇಷ್ಠ ವಿದ್ಯೆ ಇಂಪಾರ್ಟೆಂಟ್ ಅಲ್ಲ. ಇಬ್ಬರನ್ನೊಬ್ಬರನ್ನು ಸೋಲಿಸೋದಕ್ಕೋಸ್ಕರ ವಿದ್ಯೆ ಇರೋದಿಲ್ಲ. ಅವರಾಗೇ ಬಂದು ತಪ್ಪು ವಿಚಾರ ಮಾಡಿದರೆ ಅವರನ್ನು ಸೋಲಿಸಲೇಬೇಕು, ಆ ಮಾತು ಬೇರೆ. ಆದರೆ ಅವರು ಶಾರೀರಿಕ ಯಾವುದೇ ಪೀಡೆ ಕೊಡಲಿಕ್ಕಿಲ್ಲ. ಅಂತನ್ನೋ ಒಂದು ಸಿದ್ಧಾಂತವನ್ನು ಕಲಿಸಿಕೊಟ್ಟ ವ್ಯಕ್ತಿ ಬೈಜನಾಥ್ ಮಿಶ್ರ್ ಅಥವಾ ಬೈಜು ಬಾವ್ರಾ ಅಂತಕೊಂಡಂಥವನ ಹೆಸರು. ಇತಿಹಾಸದಲ್ಲಿ ಆ ಹೆಸರು ಇನ್ನೂ ಸ್ವರ್ಣದಲ್ಲಿ. ಆದರೆ ವಿದ್ವಾಂಸರು ಕ್ರೂರರಾಗಿದ್ದರೆ, ವಿದ್ವಾಂಸರು ಇನ್ನೊಬ್ಬರ ಪರಪೀಡಕರಾಗಿದ್ದರೆ ಅವರನ್ನು ದೂರದಿಂದ ನಮಸ್ಕಾರ ಮಾಡಿಬಿಡಿ, ಅವರ ಹತ್ರ ಹೋಗಲೇಬೇಡಿ ಅಂತಿಕೊಂಡು ಶಾಸ್ತ್ರ ಹೇಳ್ತಾರೆ. ಸುಭಾಷಿತ ಹೇಳ್ತದೆ, ದುರ್ಜನ ಪರಿಹರ್ತವ್ಯ ವಿದ್ಯೆಯ ಅಲಂಕೃತೋಪಿ ಸನ್ ಮಣಿನಾ ಭೂಷಿತ ಸರ್ಪ ಕಿಮಸೋನ ಭಯಂಕರ. ಪಂಡಿತ ಇದ್ದ ಪ್ರಯೋಜನವೇನು? ಅವನು ದುರ್ಜನನಾಗಿದ್ದರೆ ಅವನ ಹತ್ರ ಹೋಗಲೇಬೇಡಿ. ಏಕೆ? ಕೆಲವು ನಾಗಪುರದ ಮೇಲೆ ಮಣಿ ಇರ್ತದೆ, ಆದರೆ ಅಷ್ಟೇ ಭೀಕರ ವಿಷಯ ಇರ್ತದೆ. ಮಣಿ ಅಂತ ತಿಳ್ಕೊಂಡಂತೇಳಿ ಮಣಿಗೆ ಬೆಲೆ ಕೊಟ್ಟು ತೆಗೆದುಕೊಳ್ಳಿಕ್ಕೆ ಹೋದರೆ ನೀವು ಸತ್ತು ಹೋಗ್ತೀರಿ. ಅಂಥ ಮಣಿಕೆ ತೆಗೆದುಕೊಂಡು ಏನು ಮಾಡಬೇಕು? ಅಂಥ ವಿದ್ವಾಂಸರನ್ನು ತೆಗೆದುಕೊಂಡು ಏನು ಮಾಡಬೇಕು? ದುರ್ಜನರು ಎಂಥ ಮಹಾವಿದ್ವಾಂಸರಾಗಿದ್ದರೂ ಕೂಡ ಅವರು ಎಂದಿಗೂ ಹೀರೋ ಆಗೋದಿಲ್ಲ. ರಾವಣನನ್ನು ಹೀರೋ ಅಂತೇಳಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿದೆ, ದ್ರವಿಡ ಸಂಸ್ಕೃತಿ. ಎಲ್ಲರೂ ಅಲ್ಲ, ದ್ರವಿಡ ಮುನ್ನೇತ್ರಂ ಕಳಗಂ ಅಂತೇಳಿ DMK. ಅಂತನ್ನೋ ಒಂದು ಪಾರ್ಟಿ ಇದೆ, ಅವರಿಗೆ ರಾವಣ ಹೀರೋ. ಹೆಸರು ರಾವಣ ಅಂತ ಇಟ್ಕೊಳ್ತಾರೆ. ಕನ್ನಡದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಗೆ ಒಬ್ಬರು ಪತ್ರಕಾರ ಆಗಿ ಹೋದರು, ಅವ್ರ ಹೆಸರು ಲಂಕೇಶ ಅಂತೇಳಿ. ಲಂಕೇಶ ಅಂತಂದರೆ ವಿಭೀಷಣನೂ ಆಗ್ತಾನೆ, ನಂತರ ಲಂಕೇಶ ಆದವನವನು. ಆದರೆ ಅವರು ಸ್ವತಃ ಹೇಳ್ಕೊಳ್ತಿದ್ರು, ನಾವು ರಾವಣನ ಉಪಾಸಕರು ಅಂತ. ಇಂತಹ ಒಂದು ವಿಶಿಷ್ಟತೆ, ಈ ವಿಶಿಷ್ಟತೆಯ ಸಂದರ್ಭದಲ್ಲಿ ರಾವಣನನ್ನು ನಾವು ಎಂದಾದರೂ ಒಳ್ಳೆಯ ವ್ಯಕ್ತಿ ಅಂತ ಹೇಳಲಿಕ್ಕಾಗ್ತದೆ? ನಿಜವಾಗೂ ಅವನಷ್ಟು ವಿದ್ವಾಂಸರು ಯಾರೂ ಇದ್ದಿಲ್ಲ. 4 ವೇದಗಳು ಮುಖೋದ್ಗತ. ವೇದಾಂತ ಮೀಮಾಂಸಾ ಶಾಸ್ತ್ರದಲ್ಲಿ ಅತ್ಯಂತ ಪರಿಣತ ಋಷಿಪುತ್ರ. ಒಬ್ಬ ಋಷಿಯ ಮಗ ಅವನು. ಋಷಿಯ ಗುರುಕುಲದಲ್ಲೇ ವಿದ್ಯೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿ. ಅವರಪ್ಪ ಇಟ್ಟ ಹೆಸರು ಏನಿತ್ತೋ ಗೊತ್ತಿಲ್ಲ. ನಂತರ ಮತ್ತೆ ರಾವಣ ಅಂತ ಹೆಸರು ಪ್ರಸಿದ್ಧಿಗೆ ಬಂತು. ಅವನಿಗೆ ವೈಶ್ರವಣ ಅಂತ ಹೆಸರಿತ್ತು. ಕುಬೇರನಿಗೂ ಹೆಸರಿದೆ. ವಿಶ್ರವ ಅನ್ನುವ ಋಷಿಯ ಮಕ್ಕಳಿವರಿಬ್ಬರು, ತಾಯಿ ಬೇರೆ, ಅಪ್ಪ ಒಬ್ಬನೇ. ಒಬ್ಬನು ಭಗವಂತನ ಅತ್ಯಂತ ಭಕ್ತ, ಇನ್ನೊಬ್ಬನು ಅಷ್ಟೇ ಶಿವಭಕ್ತ. ಇಬ್ಬರು ಶಿವಭಕ್ತರೇ, ಶಿವಾಂತರ್ಗತಂಥ ಕೃಷ್ಣನನ್ನು ಉಪಾಸನೆ ಮಾಡಿರ್ತಕ್ಕಂಥವರು. ಆದರೆ ಈ ವ್ಯಕ್ತಿ ಬೆಳಗ್ಗೆ 3 ಗಂಟೆಗೆ ಹೇಳ್ತಿದ್ದ ರಾವಣ. 4 ವೇದಗಳನ್ನು ಹೇಳಿ ಹವನ ಮಾಡ್ತಾ ಇದ್ದ. ದಿನ 11 ಗಂಟೆವರೆಗೆ ಹವನ ಎಲ್ಲ ನಡೀತಾ ಇತ್ತು.
ಪೂರ್ಣಾವತಿ ಆಯಿತು 11 ಗಂಟೆಗೆ. ಆ ನಂತರ ಅವನಲ್ಲಿದ್ದ ಅಸುರ ವ್ಯಕ್ತವಾಗ್ತಾ ಇದ್ದ. ತನ್ನ ಪುಷ್ಪಕ ವಿಮಾನ, ಅದು ಕೂಡ ಅವನದಲ್ಲ, ಅದು ಅವರ ಅಣ್ಣನಿಂದ ಕಸಿದುಕೊಂಡದ್ದು. ಅದು ಕುಬೇರನ ವಿಮಾನ ಮೊಟ್ಟ ಮೊದಲು. ಜಗಳ ಬೇಡ ಅಂತೇಳಿ ಅಪ್ಪ ಹೇಳಿದ ಅಂತೇಳಿ ಕುಬೇರ ತನ್ನ ವಿಮಾನವನ್ನು ತನ್ನ ತಮ್ಮನಿಗೆ ಕೊಟ್ಟುಬಿಟ್ಟ. ಅದರಲ್ಲಿ ಕುಳಿತು ಹೋಗ್ತಾ ಇದ್ದ. 14 ಲೋಕಗಳಲ್ಲಿಯೂ ಕೂಡ ಅದರ ಗತಿ ಇತ್ತು. ಎಲ್ಲಿ ಹೋಗುವಾಗ ಸುಂದರಿಯಾದ ಹೆಣ್ಣುಮಗಳು ಕಾಣಿಸಿದರೆ ಸಾಕು, ಇಳಿಯಬೇಕು, ನಾನು ರಾಜ, ನನ್ನ ಅಂತಃಪುರಕ್ಕೆ ನಡಿ ಅಂತ ಅನ್ಬೇಕು. ಒಪ್ಪಿದರೆ ಸರಿ, ಇಲ್ಲದೇ ಇದ್ದರೆ ಬಲಾತ್ಕಾರದಿಂದ ತನ್ನ ವಿಮಾನದಲ್ಲಿ ಹಾಕ್ಕೊಳ್ಬೇಕು, ಅಂತಃಪುರದಲ್ಲಿ ಸೇರಿಸಬೇಕು, ಅವಳ ಮೇಲೆ ಬಲಾತ್ಕಾರ ಮಾಡಬೇಕು. ಇಂಥ ವಿದ್ಯಾವಂತನ ಅಂಥೇಳಿ ಅವನು ಗ್ರಾಹ್ಯನೇ. ದುರ್ಜನ ಪರಿಹರ್ತವ್ಯ ವಿದ್ಯೆಯ ಅಲಂಕೃತೋಪಿ ಸನ್. ಎಷ್ಟೇ ವಿದ್ಯೆ ಇದ್ರೇನು ಇನ್ನೊಬ್ಬರಿಗೆ ಪೀಡೆ, ಯಾವ ಮನುಷ್ಯನಲ್ಲಿ ದಯೆ ಇಲ್ಲ. ಇನ್ನೊಬ್ಬರ ದುಃಖ ನೋಡಿ ಅವನಿಗೆ ದುಃಖ ಆಗೋದಿಲ್ಲ ಅಂತ ವಿದ್ವಾಂಸನ ತೆಗೆದುಕೊಂಡು ಏನು ಮಾಡಬೇಕು? ಅವನು ದುರ್ಜನ. ರಾವಣನ ದೌರ್ಜನ್ಯ ಎಷ್ಟು ಗೊತ್ತೇ ನಿಮಗೆ? ಬರೀ ಹೆಣ್ಮಕ್ಳನ್ನು ನೋಡ್ಸ್ಕೊಂಡು ಹೋಗ್ತಿರಲ್ಲ ಅಷ್ಟೇ ಅಲ್ಲ, ನಾಸಿಕ್ ಮಹಾರಾಷ್ಟ್ರದ ಮಧ್ಯಪ್ರದೇಶದ ಬಾರ್ಡರ್ ನಲ್ಲಿರುವ ಮಹಾರಾಷ್ಟ್ರ, ಅಲ್ಲಿಂದ ಮುಂದೆ ಪ್ರಾರಂಭವಾಗ್ತದೆ ವಿಂಧ್ಯ ಪರ್ವತ. ವಿಂಧ್ಯ ಪರ್ವತ ದಾಟಿ ಯಾವನು ಬರ್ತಾ ಇದ್ದ? ವಿಂಧ್ಯ ಪರ್ವತದ ಈ ಕಡೆಗೆ ಅಂದರೆ ಮಹಾರಾಷ್ಟ್ರ, ಗುಜರಾತ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಈ ಕಡೆಗೆ, ಕರ್ನಾಟಕ, ಆಂಧ್ರ, ಇವೆಲ್ಲವೂ ರಾವಣನ ಕೈಯಲ್ಲಿ. ಇದಕ್ಕೆ ಜನಸ್ಥಾನ ಅಂತ ಹೆಸರು. ಇಲ್ಲಿ ಒಳಗೆ ಪ್ರವೇಶ ಮಾಡಿದ ಕ್ಷಣಕ್ಕೇನೆ ರಾವಣನ ಸೇವಕರು ಹಿಡಿದುಕೊಳ್ತಾ ಇದ್ರು. ನಿಮಗೆ ಈ ಪ್ರದೇಶಕ್ಕೆ ಬರಬೇಕಾಗಿ ಮುಂದೆ ಹೋಗಬೇಕಾಗಿದ್ದರೆ ನೀವು ನಮಗೆ ಟ್ಯಾಕ್ಸ್ ಕೊಟ್ಟೋಗ್ಬೇಕು. ಟ್ಯಾಕ್ಸ್ ಎಷ್ಟು? ಬ್ಲಡ್ ಟ್ಯಾಕ್ಸ್. ಬ್ಲಡ್ ಟ್ಯಾಕ್ಸ್ ಅಂದ್ರೇನು? ಅವರು ಹೇಗೆ ಇಲ್ಲಿ ಸೂಜಿ ಹಾಕಿ ರಕ್ತ ತೆಗಿತಾರೆ, ಅವರು ತಮ್ಮ ಹಲ್ಲನ್ನು ಇಲ್ಲಿ ಸುಸ್ತಾ ಇದ್ರು, ಚುಚ್ಚಿ ರಕ್ತ ಹೀರ್ತಾ ಇದ್ರು. ಅವನು ಗಟ್ಟಿಮುಟ್ಟ ಇದ್ದ, ಧೈರ್ಯವಂತನಾಗಿದ್ದ. ರಕ್ತ ಅವನಿಗೆ ಅಶಕ್ತತೆ ಬರುವವರೆಗೂ ರಕ್ತ ಹೀರ್ತಾ ಇದ್ದರು. ನಂತರ ಹೋಗಿ ತಗೊಂಡು ಬಿಟ್ಬಿಡ್ತಾಯಿದ್ರು. 1000ರಲ್ಲಿ ಒಬ್ಬ ಜೀವಿತ ಉಳಿತಾ ಇದ್ದ. ಮುಂದೆ ರಾಮ ಬಂದಾಗ ಅಗಸ್ತ್ಯ ಋಷಿಗಳು ತೋರಿಸ್ತಾರೆ, ಮೂಳೆಯ ಪರ್ವತ ಹಿಮಾಲಯ ಇಲ್ಲೇ ಇದೆ ನೋಡು ಅಂತ ತಿಳ್ಕೊಂಡಂತೇಳಿ. ಇಂಥ ಕ್ರೂರ ಇವನಿಗೆ ಇಂಥವ್ರಿಗೆ ದುರ್ಜನರು ಅಂದ್ಕೊಂಡು ಕರೀತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ವೃಶ್ಚಿಕಶ್ಚ ವಿಷಂ ಪೃಚ್ಛೆ ಚೇಳಿನ ವಿಷ ಅದರ ಕೊಂಡಿಯಲ್ಲಿ ಬಾಲದಲ್ಲಿರ್ತದೆ. ಅದು ಬಾಯಿಂದ ಏನು ಮಾಡಿದ್ರೆ, ಬಾಲದಿಂದ ಹೆಂಗೆ ಟಕ್ ಅಂತ ಹೊಡೆದ್ರೆ ನಮ್ಮ ಶರೀರದ ವಿಷ ಹೋಗ್ಬಿಡ್ತದೆ. ವೃಶ್ಚಿಕಶ್ಚ ವಿಷಂ ಪೃಚ್ಛೆ ಮಕ್ಷಿಕಶ್ಚ ವಿಷಂ ಉದರೆ. ನೊಣದ ವಿಷ ಅದರ ಹೊಟ್ಟೆಯಲ್ಲಿರ್ತದೆ. ಏನಾದರೂ ಗೊತ್ತಾಗದೇ ಇದ್ದರೆ ಆಹಾರ ಜೊತೆಗೆ ನೊಣ ಹೋದರೆ ಮುಂದೆ 2 ನಿಮಿಷದಲ್ಲಿ ಆ ವಿಷ ಉಲ್ಬಣವಾಗಿ ಆ ಮನುಷ್ಯ ಕಾರ್ಕೊಂಡು ಬಿಡ್ತಾನೆ ಎಲ್ಲ.
ಆ ನಂತರ ಹಲ್ಲಿಯ ವಿಷ ತಲೆಯಲ್ಲಿರ್ತದೆ. ಹಲ್ಲಿ ಏನಾರು ತಪ್ಪಿ ಆಹಾರದಲ್ಲಿ ಬಿದ್ದರೆ ಆ ಆಹಾರ ತಿಂದವರೆಲ್ಲ ಖಲಾಸ್. ಕೊನೆಗೆ ಸುಭಾಷಿತ ಹೇಳ್ತದೆ, ಸರ್ವಾಂಗೇ ದುರ್ಜನಸ್ಯ ಚ, ದುರ್ಜನನಲ್ಲಿ ವಿಷ ತಲೆಯಿಂದ ಹಿಡಿದುಕೊಂಡು ಕಾಲಿನವರೆಗೂ, ಸೆರಿಯಿಂದ ಪಾದದಿಂದ ಮುಡಿಯವರೆಗೆ. ಆದ್ದರಿಂದಾಗಿ ಇಂಥ ದುರ್ಜನರ ಸಂಘವನ್ನು ಮಾಡಬಾರ್ದು. ದುರ್ಯೋಧನ ಮಹಾಪರಾಕ್ರಮಿ, ಅವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಅರ್ಜುನನಿಗೂ ಆಗ್ತಿರಲಿಲ್ಲ. ಗದಾ ಯುದ್ಧ ಅವನ ಜೊತೆ ಭೀಮ ಒಬ್ಬನೇ ಆಡಲಿಕ್ಕೆ ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿ. ಅಂಥ ಮಹಾಯೋದ್ಧ, ಆದರೆ ನಿರ್ದಯಿ. ಭೀಮನಿಗೆ ವಿಷ ಹಾಕಿ ಪ್ರಮಾಣಕೋಟದಲ್ಲಿ ಎಸೆದ, ಹಾವುಗಳಿಂದ ಕಚ್ಚಿಸಿದ. ಆ ನಂತರ ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಪ್ರಯತ್ನ ಮಾಡಿದ. ದ್ಯೂತದಿಂದ ಎಲ್ಲ ಅಪಹಾರ ಮಾಡಿ ದ್ರೌಪದಿಯ ವಸ್ತ್ರಾಹರಣ ಮಾಡಬೇಕಂತ ಕ್ರೂರ ಯೋಜನೆಯನ್ನು ಹಾಕಿದ. ಇಂಥವರಿಗೆ ದುರ್ಜನರು ಅಂತ ತಿಳ್ಕೊಂಡು ಹೇಳಿ ಹೆಸರು. ಇಂಥ ದುರ್ಜನರು ಯಾರಿಗೆ ದಯೆ ಇಲ್ಲ, ನಿರ್ದಯರಾಗಿದ್ದಾರೆ. ಹೊಸದಾಗಿ ಬಂದ ಸೊಸೆಗೆ ಅನೇಕ ರೀತಿಯಿಂದ ಪೀಡೆ ಕೊಡುವ ಅತ್ತೆ, ಅವಳು ವರದಕ್ಷಿಣೆ ಹೆಚ್ಚಿಗೆ ತರಲಿಲ್ಲ ಅಂತ ತಿಳ್ಕೊಂಡಂತೇಳಿ ಅವಳನ್ನಿಗೆ ಬೆಂಕಿ ಹಚ್ಚಿ ಸಾಯಿಸ್ತಕ್ಕಂತಹ ಅತ್ತೆ ಮಾವನ್ನಿರು ಅಥವಾ ಭಾವ ಗಂಡ ಇತ್ಯಾದಿಗಳು, ಇವರೆಲ್ಲ ಮನುಷ್ಯರೇ ಅಲ್ಲ. ನಾನು ಸಮೀಪದ ಸಂಬಂಧಿಕರಲ್ಲಿ ನೋಡಿದ್ದೇನೆ. ಮಾನಸಿಕವಾಗಿ ಸುಳ್ಳು ಹೇಳಿ ಮಾನಸಿಕವಾಗಿ ಪೀಡೆ ಕೊಟ್ಟು ಎಲ್ಲ ರೀತಿಯಾಗಿರ್ತಕ್ಕಂಥ ಅಪಮಾನವನ್ನು ಮಾಡಿ ಆ ಹೆಣ್ಮಗಳು ತಾನಾಗೆ ಪ್ರಾಣ ಕಳೆದುಕೊಳ್ಳುವಂತೆ ಮಾಡಿರ್ತಕ್ಕಂಥ ರಾಕ್ಷಸರನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಮನೆಯಲ್ಲಿ 24 ತಾಸು ಇನ್ನೊಬ್ಬರು ಬೈತಾ ಕೂತ್ಕೊಳ್ಳೋದು, ಅಥವಾ ಯಾವುದೇ ಸಣ್ಣ ಕಾರಣಕ್ಕೆ ಹೆಂಡತಿಯನ್ನು ಮನೆ ಬಿಟ್ಟು ಹೊರಗಾಕುವ, ಸಣ್ಣ ಕಾರಣಕ್ಕೆ ಗಂಡನನ್ನು ತಿರಸ್ಕರಿಸುವ, ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಅವಳಿಗೆ ಪೀಡೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ದುರ್ಜನರನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಒಬ್ಬ ಹೆಣ್ಮಗಳು ಅತ್ತೆ ಮಾವ ಗಂಡ ಸೇರಿಕೊಂಡು ಅವಳನ್ನು ಕೊಲ್ಲೋದಕ್ಕೋಸ್ಕರ 3 ಸಲ ಪ್ರಯತ್ನ ಮಾಡಿದರು. ಪ್ರಾಣ ಉಳಿದು ಬಂದದ್ದೇ ಹೆಚ್ಚು. ಅಂಥ ದುರ್ಜನರು ಇವತ್ತಿಗೂ ಇದ್ದಾರೆ, ಲೋಕದಲ್ಲಿದ್ದಾರೆ. ಧರ್ಮರಾಜ ಅದಕ್ಕೋಸ್ಕರ ಹೇಳ್ತಾನೆ, ದುರ್ಜನರು ಅಂತಿಕೊಂಡಂತಂದರೆ ಯಾರಿಗೆ ಇನ್ನೊಬ್ಬರ ಕಷ್ಟ ನೋಡಿ ಆನಂದವಾಗ್ತದೆ. ಅವರು ಪೀಡಿತರಾದಾಗ ಅವರನ್ನು ನೋಡಿ ನಗ್ತಾರೆ. ರೋಡ್ನಲ್ಲಿ ಒಬ್ಬ ಹೆಣ್ಮಗಳನ್ನು 2-3 ಸೇರಿ ನಿರ್ವಸ್ತ್ರ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವರು ದುಷ್ಟರು, ಸುತ್ತಲೂ ನಿಂತ್ಕೊಂಡು ವಿಡಿಯೋ ತೆಗಿತಕ್ಕಂಥವ್ರು ಅಷ್ಟೇ ನಿರ್ದಯರು, ಅವರು ದುರ್ಜನರೇ. ಮುಂದೆ ಹೋಗಿ ಅವಳನ್ನು ಉಳಿಸಬೇಕು ಅಂತೇಳಿ ಪ್ರಯತ್ನ ಮಾಡದೇ ಇದ್ದ ಜನರು ದುರ್ಜನರು. ಇನ್ನೊಬ್ಬರ ಕಣ್ಣೀರನ್ನು ಒರೆಸದೇ ಇದ್ದ ಜನರು ದುರ್ಜನರು. ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣೀರು ಬರುವಂತೆ ಮಾಡ್ತಕ್ಕಂಥವರು ದುರ್ಜನರು. ಇನ್ನೊಬ್ಬರ ಕಣ್ಣೀರು ಒರೆಸಲಿಕ್ಕೆ, ಇನ್ನೊಬ್ಬರ ದುಃಖದಲ್ಲಿ ಸಹಭಾಗಿಯಾಗಿ ಅವರಿಗೆ ಅನುಕೂಲ ಮಾಡಲಿಕ್ಕೆ ಕರಗುವ ಮನಸ್ಸು ಉಳ್ಳವರು ಸಜ್ಜನರು.
ದುರ್ಜನರನ್ನು ಪರಮಾತ್ಮ ಎಂದಿಗೂ ಆರಂಭದಲ್ಲಿ ಅವರು ಗೆದ್ದಂತೆ ಅನ್ನಿಸ್ತದೆ. ದುರ್ಯೋಧನಾದಿಗಳು, ರಾವಣಾದಿಗಳು ಆರಂಭದಲ್ಲಿ ತಾವು ಕೆಟ್ಟ ಕೆಲಸ ಮಾಡಿ ಮೆರೆದಂತೆ ಅನ್ನಿಸ್ತದೆ. ಆದರೆ ಪರಿಣಾಮದಲ್ಲಿ ಅವರ ವಿನಾಶ ನಿಶ್ಚಿತ. ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಭಾಷೆ. ಯಾವ ವ್ಯಕ್ತಿಯಲ್ಲಿ ದಯೆ ಇಲ್ಲ ಅವನು ದುರ್ಜನ. ಹಾಗೆ ಅನೇಕ ಕಥೆಗಳು ನೆನಪಿಗೆ ಬರ್ತದೆ. ಆದರೆ ಒಂದು ವಿಷಯಕ್ಕೆ ನಾವು ಸೀಮೆ ಇದೆ, ಅದಕ್ಕೋಸ್ಕರ ಸಂಕ್ಷೇಪ ಮಾಡ್ತಾ ಇದ್ದೇನೆ. ಇದರ ನಂತರ ಪ್ರಶ್ನೆ, ಕೋ ಮೋಹ. ನಾವೆಲ್ಲರೂ ಮೋಹಕ್ಕೆ ಒಳಗಾಗಿ ಸಂಸಾರದಲ್ಲಿ ತೊಳಲಾಡ್ತೇವೆ. ಇಂಥ ಮೋಹ ಅರ್ಜುನಿಗೂ ಬಂತು. ಏನಪ್ಪ ಮೋಹ ಮೋಹ ಅಂತ ತಿಳ್ಕೊಂಡ್ರೆ ಏನರ್ಥ? ಯಾರಾದರೂ ಹೇಳ್ತೀರಾ? ಧರ್ಮರಾಜನ ಉತ್ತರ ಎಷ್ಟು ಅದ್ಭುತವಾದಂಥ ಉತ್ತರ ಇದೆ. ಅವನು ಹೇಳ್ತಾನೆ, ಮೋಹೋ ಹಿ ಧರ್ಮ ಮೂಢತ್ವಂ. ಧರ್ಮವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದ ವ್ಯಕ್ತಿಗಳೇ ಮೋಹದಲ್ಲಿರ್ತಕ್ಕಂಥವ್ರು. ಧರ್ಮವನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥವರು, ಧರ್ಮದ ನಿಯಮವನ್ನು ಪರಿಪಾಲನೆ ಮಾಡದೇ ಇರತಕ್ಕಂಥವರು. ಇವತ್ತಿನ ದಿವಸ ನಾವು ನೋಡ್ತೇವೆ, ಮನೆಗಳಲ್ಲಿ ಇಂಥ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ಜನ ಇದ್ದಾರೆ. ಮಕ್ಕಳಿಗೆ ಧರ್ಮವನ್ನು ಕಲಿಸೋದಿಲ್ಲ. ಅವ್ರಿಗೆ ಧರ್ಮದ ಪರಿಭಾಷೆ ಚೆನ್ನಾಗಿ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಒಬ್ಬಳೇ ಹೆಣ್ಮಗಳು, ಒಬ್ಬಳೇ ಮಗ, ಅತಿ ಪ್ರೀತಿಯಿಂದ ಬೆಳೆಸ್ತಾರೆ, ಬೈಯೋದಿಲ್ಲ. ಅವ್ರು ಬೇಡಿದ್ದು ಕೊಡ್ತಾರೆ. ಆದರೆ ಮುಂದೆ ಅವರು ಬೇಡಿದ್ದು ಸಿಗದೇ ಇದ್ದಾಗ, ಇಲ್ಲ ಅವರು ಇವರನ್ನು ನಾಶಪಡಿಸ್ತಾರೆ, ಇಲ್ಲ ಅವರು ತಾವೇ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನನಗೆ ಗೊತ್ತಿದ್ದು ಒಂದು ಪರಿವಾರ ಪೂನಾದಲ್ಲಿರ್ತಾಯಿದ್ದೆ. ಪ್ರೀತಿಯಿಂದ ಮಗಳನ್ನು ಬೆಳೆಸಿದರು. 9ನೇ ಕ್ಲಾಸ್ನಲ್ಲಿದ್ದಾಗ ಪರೀಕ್ಷೆ ಬಂದಿತ್ತು, ಅಭ್ಯಾಸ ಮಾಡ್ತಿರಲಿಲ್ಲ. ಯಾಕೆಂದರೆ ಟರ್ನ್ ಎಕ್ಸಾಮಿನೇಷನಲ್ಲಿ ಕಡಿಮೆ ಮಾರ್ಕ್ಸ್ ಬಿದ್ದಿದ್ದು, ಒಂದೆರಡರಲ್ಲಿ ಫೇಲ್ ಆಗಿದ್ಲು. ಇನ್ನೂ ಒಂದು 2-3 ದಿವಸ ಪರೀಕ್ಷೆ ಇದೆ. ಆದರೆ ಅವತ್ತು ರಜೆ. ಅಪ್ಪ ನೋಡಿದ ಬೆಳಗ್ಗಿನಿಂದ ಸಾಯಂಕಾಲ ಕೇವಲ ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಹೇಳಿದ್ರು, ಏಯ್ ಮಗಳೇ ಕೊಡು ಮೊಬೈಲ್ ಕೊಡು, ಎಕ್ಸಾಮ್ ಆದಮೇಲೆ ತೆಗೆದುಕೋ. ಇಲ್ಲ ನನಗೆ ಇದನ್ನು ನೋಡಿ ಸೀರಿಯಲ್ ನೋಡಿದ ನಂತರ ಬಿಡ್ತೀನಿ. ಅಪ್ಪನ ಸೀಟ್ ಬಂತು. ಕೊಡ್ತೀಯೋ ಇಲ್ಲೋ? ಇಷ್ಟೇ ಜಬರಿಸಿದ್ದು. ಯಾಕೆ ಅದಕ್ಕಿಂತ ಮೊದಲು ಎಂದೂ ಜಬರಿಸಿದ್ದೇ ಇಲ್ಲ. ಆಕೆ ಕೈಯಿಂದ ಕಸಿದುಕೊಂಡ, ತನ್ನ ರೂಮಿಗೆ ಬಂದ. 2 ನಿಮಿಷದಲ್ಲಿ ಹಡಾಮ್ ಅಂತ ತಿಳ್ಕೊಂಡಂಥ ಶಬ್ದ ಆಯಿತು. ಅವಳಿಗೆ ಅಷ್ಟು ಬಯಸಿಕೊಳ್ಳುವುದು ಸಹನೆ ಆಗಲಿಲ್ಲ. ಗ್ಯಾಲರಿಗೆ ಹೋದವಳು 7ನೇ ಅಂತಸ್ತಿಂದ ಕೆಳಗೆ ಜಗದು ಬಿಟ್ಟಿದ್ದಾಳೆ. ಕಲಾಸ್. ಇದಕ್ಕೆ ಮೋಹ ಅಂತಿಕೊಂಡಂತ ಕರೀತಾರೆ. ಧರ್ಮ ಏನು ಹೇಳ್ತಾರೆ? ಧಾರಣಾತ್ ಧರ್ಮ ಮಿಥ್ಯಾಹು. ಸಹನೆ ಮಾಡು. ಯಾರು ಬೈದರೇನು, ಯಾರು ತಿರಸ್ಕಾರ ಮಾಡಿದರೇನು, ನನ್ನ ಜೀವನದ ಉದ್ದೇಶ ಭಗವಂತನನ್ನು ಪಡೆಯುವುದು ನನ್ನ ಜೀವನದ ಉದ್ದೇಶ. ಅದಕ್ಕೋಸ್ಕರ ನಾನು ಶಾಸ್ತ್ರ ಜ್ಞಾನಿಗಳ ಹತ್ರ ಹೋಗ್ತೇನೆ, ಶಾಸ್ತ್ರ ಓದ್ತೇನೆ,
ಶಾಸ್ತ್ರ ಹೇಳ್ತದೆ ಎಷ್ಟು ಪರಾಜಯವಾದರೂ ಏನು ನಡೀತದೆ. ಆದರೆ ಜೀವನ್ ಭದ್ರಾಣಿ ಪಶ್ಯತಿ, ನಿಮ್ಮ ಪರಾಜಯಕ್ಕೆ, ನಿಮ್ಮ ಫೇಲ್ಯೂರ್ಕ್ಕೆ ಸುಸೈಡ್ ಇದು ಔಷಧಿ ಅಲ್ಲ, ಇದು ಉತ್ತರವೇ ಅಲ್ಲ. ಆಯ್ತು, ಅಪರೂಪಕ್ಕೆ ಸಿಕ್ಕ ಮನುಷ್ಯ ಜನ್ಮವನ್ನು ಕಳೆದುಕೊಂಡು ಬಿಟ್ರಿ, ಮುಂದೆ ಎಷ್ಟೋ ಸಾವಿರ ಲಕ್ಷ ಜನ್ಮ ಪರಮಾತ್ಮ ಮನುಷ್ಯ ಜನ್ಮ ಕೊಡೋದಿಲ್ಲ. ಜೀವನ್ ಭದ್ರಾಣಿ ಪಶ್ಯತಿ, ಇದು ಧರ್ಮ ಅಂತ ತಿಳ್ಕೊಂಡು, ಇದನ್ನು ಧರ್ಮದ ಜ್ಞಾನ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಎರಡು ಸಣ್ಣ ಘಟನೆ ಹೇಳ್ತೇನೆ. ಒಂದು ಘಟನೆ, ಒಬ್ಬ ಯುವಕ ವಿದೇಶಕ್ಕೆ ಹೊರಟ ವ್ಯಾಪಾರ ಮಾಡಬೇಕು ಅಂತ ಹೇಳಿ, ಒಳ್ಳೆಯ ಹುಡುಗ, ಮನೆಯಲ್ಲಿ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರ ಅಜ್ಜಿ ಅವನನ್ನು ಕರೆದ. ಇದು ನಡೆದ ಘಟನೆ, ಆದರೆ ನಾನು ನೋಡಿದ್ದಲ್ಲ, ಇನ್ನು ಕೇಳಿದ್ದು. ಅವರ ಅಜ್ಜ ಕರೆದ, ಹೇಗೂ ವಿದೇಶಕ್ಕೆ ಹೋಗ್ತಾ ಇದ್ದೆ, ನನ್ನೊಂದು ಉಂಗುರ ಕೊಡ್ತೇನೆ ತಗೋಪ್ಪ, ಆ ಕೈಯಲ್ಲಿ ಹಾಕು, ಅದನ್ನು ನೆನಪಿಟ್ಕೋ. ಅಲ್ಲಿ ನಿನ್ನ ಜೀವನದಲ್ಲಿ ನಿನಗೆ ಬಹಳ ಪೀಡೆಯಾಗಿ ಬಹಳ ಕಷ್ಟ ಬಂದು ಇನ್ನೇನಪ್ಪ ಮರ್ಯಾದೆ ಹೋಗ್ತದೆ, ಆತ್ಮಹತ್ಯೆ ಹೊರತು ಬೇರೆ ದಾರಿ ಇಲ್ಲ ಅಂತ ನಿನಗೆ ಆವಾಗ ಅನ್ನಿಸ್ತದೆ. ಆವಾಗ ಅಲ್ಲಿವರೆಗೂ ನೋಡಬೇಡ, ಆವಾಗ ಮಾತ್ರ ಉಂಗುರ ತೆಗೆದು ಅದರ ಒಳಗೆ ಏನೋ ಬರೆದಿದ್ದೇನೆ ಅದನ್ನು ಓದು. ಇಷ್ಟು ಹೇಳಿ ಅವರ ಅಜ್ಜ ಕಳಿಸ್ಕೊಟ್ಟ. ಅವನು ಹೋದ, ದೊಡ್ಡ ವ್ಯಾಪಾರ ಮಾಡಿದ. ಅವನು ವ್ಯಾಪಾರ ಮಾಡಿದ್ದೇನು ಅಂತ ತಿಳ್ಕೊಂಡಂತಂದರೆ ಮಿಲ್ಕ್ ಪೌಡರ್, ಹುಡುಗರಿಗಾಗಿ ದೊಡ್ಡವರಿಗಾಗಿ ಮಿಲ್ಕ್ ಪೌಡರ್. ಅವನು ಅಮೇರಿಕಾದಲ್ಲಿ ಇಷ್ಟು ಪ್ರಸಿದ್ಧಿಯಾದ, ಅಬ್ಜಾಧೀಶನಾದ. ಅವನ ಮಿಲ್ಕ್ ಪೌಡರ್ ಮಾರ್ಕೆಟ್ನಲ್ಲಿ ಬಂದಾಕ್ಷಣಕ್ಕೆ ಮಾರಾಟವಾಗಿಬಿಡ್ತಿದ್ದು. ಇದು ಇನ್ನೊಂದು ಕಂಪನಿಗೆ ಸಹನೆ ಆಗಲಿಲ್ಲ. ಅವರೇನು ಮಾಡಿದರು, ನಲ್ಲಿ ಅವನು ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಇದ್ದ. ಇದು ನಮ್ಮ ಕಂಪನಿಯ ಪ್ರಕಾರ ಪ್ರಮಾಣಿತವಾದರೆ ಮುಂದೆ ಮಾರ್ಕೆಟ್ಗೆ ಹೋಗ್ತದೆ, ಇಲ್ಲದ್ರೆ ಇಲ್ಲ. ಅವನಿಗೆ 4 ಪಟ್ಟು ಹಣ ಕೊಟ್ಟು ಒಂದು ಬ್ಯಾಚನ್ನು ನೀನು ಕೆಡಿಸ್ಬಿಡು ಸಾಕು ಅಂತಿಕೊಂಡು, ಒಂದು ಬ್ಯಾಚನ್ನು ಅವರು ಕೆಡಿಸ್ಬಿಡು ಅಂತ ಕ್ಷಣಕ್ಕೇನೆ ಅವನು ಆ ಒಂದು ಬ್ಯಾಚ್ 2 ದಿನದ ನಂತರ ಅದರಲ್ಲಿ ಬೂರ್ಸು ಕಟ್ಟುವಂತೆ ಮೋಹಿ ಧರ್ಮ ಮೂಢತ್ವ, ಧರ್ಮದ ರಹಸ್ಯ ತಿಳಿದುಕೊಳ್ಳದೇ ಇರತಕ್ಕಂಥದ್ದು ಧರ್ಮ ಮೂಢತ್ವ. ಕಿತ್ತಾಟ. ಅವನು ಹೋಗಿ ಮಿಲ್ಕ್ ಕಂಪನಿಯಲ್ಲಿ ಅವನು ಒಂದು ಬ್ಯಾಚಿನ ಹಾಲನ್ನು ಕೆಡಿಸ್ಬಿಟ್ಟ. ಅದು 2 ದಿವಸ ಆದ ಕ್ಷಣಕ್ಕೇನೆ ಅದರ ಮೇಲೆ ಬೂರ್ಸ್ ಬಂದು ಫಂಗಸ್ ಆಗಿ ಕೆಟ್ಟೋಗಂಗೆ. ಅದರೊಳಗಿನ ಪ್ರಿಯೇಟಿವ್ ಹಾಕಬೇಕು, ಅದನ್ನು ಪ್ರಿಸರ್ವೇಟಿವ್ ಹಾಕಲಿಲ್ಲ. ಮಾರ್ಕೆಟ್ಗೆ ಹೋಯಿತು. 2-3 ದಿವಸದಲ್ಲೇ ಎಲ್ಲ ಡಬ್ಬ ವಾಪಸ್ ಅಂಗಡಿಗೆ ಬರಲಿಕ್ಕೆ ಚಾಲು ಆಯಿತು. ಅಲ್ಲಿಂದ ಗೌರ್ಮೆಂಟಿಗೆ ಸುದ್ದಿ ಹೋಯಿತು. ಯಾರೋ ಕೋರ್ಟಿಗೆ ಹೋದರು, ಕೋರ್ಟ್ನಿಂದ ಆರ್ಡರ್ ಬಂತು, ಇವನ್ನೆಲ್ಲ ಪ್ರಾಡಕ್ಟ್ ವಾಪಸ್ ತೊಗೋಬೇಕು, ಇವನ್ ಪ್ರಾಡಕ್ಟ್ ನಿಲ್ಲಿಸಬೇಕು ಅಂತೇಳಿ. ಇವನ್ ಪ್ರಾಡಕ್ಟ್ ನಿಂತು ಅಂತಂದ ಕ್ಷಣಕ್ಕೇನೆ ಇನ್ವೆಸ್ಟರ್ಸು 4 ದಿವಸ ಆದಮೇಲೆ ಇವನು ಮನೆ ಮುಂದೆ ಬಂದರು, ನಾವು ಹಾಕಿದ ಹಣ ವಾಪಸ್ ಕೊಡು ಅಂತೇಳಿ. ಇವನ ಕೈಯಲ್ಲಿ ಹಣ ಎಲ್ಲಿತ್ತು? ಹಣ ಇರಲಿಲ್ಲ. ಏನು ಮಾಡಬೇಕು? ಮನೆ ಬಿಟ್ಟು ಹೊರಗೆ ಹೋಗುವಂಗಿಲ್ಲ.
ಅವ್ರಿಗೊಂದು ವಾರ ಏನೋ ಕೇಳಿದ್ದ, ಮುಗಿಲಿಕ್ಕೆ ಬಂತು, ಮುಂದೇನು ಮಾಡಬೇಕು? ಅದಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ನೇಲ್ಸ್ ನದಿಗೆ ದಂಡಿ ಮೇಲೆ ಹೋದ, ಬ್ರಿಡ್ಜ್ ಮೇಲೆ ನಿಂತ್ಕೊಂಡ. ಅವ್ರ ಅಜ್ಜಿ ಹೇಳಿದ ನೆನಪಾಯ್ತು. ಉಂಗುರ ತೆಗೆದು ನೋಡಿದ ಒಳಗೆ ಧೈರ್ಯವಿರಲಿ, ಈ ಸಮಯವೂ ಬದಲಾಗುತ್ತದೆ, ಇಷ್ಟೇ ಬರೆದಿತ್ತು. ಧೈರ್ಯವಿರಲಿ, ಈ ಸಮಯವೂ ಬದಲಾಗುತ್ತದೆ. ಸ್ವಲ್ಪ ವಿಚಾರ ಮಾಡ್ದ, ತಲೆ ಹೊಳಿತು. ಹೌದು, ನಂದೆಲ್ಲ ಪ್ರಾಡಕ್ಟು ನಾರ್ತ್ ಅಮೇರಿಕಾದಲ್ಲಿ ಹೋಗಿದ್ದ ಪ್ರಾಡಕ್ಟ್ ಕೆಟ್ಟದ. ಆ ಪ್ರಾಡಕ್ಟು, ಆ ಬ್ಯಾಚಿನ ಪ್ರಾಡಕ್ಟು ಸೌತ್ ಅಮೇರಿಕಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಅವೇನು ಮಾಡಿದ ಅಂತ ತಿಳ್ಕೊಂಡಂತಂದರೆ, ಸೌತ್ ಅಮೇರಿಕಾ ಇನ್ವೆಸ್ಟರ್ಸ್ ಕೇಳ್ದ, ನಾನು ಇನ್ನೂ ಹೊಸ ಪ್ರಾಜೆಕ್ಟ್ ಮಾಡ್ತೀನಿ, ಇನ್ನು ಯಾವ ರೀತಿಯಾಗಿ ಚಾನ್ಸ್ ಕೊಡ್ತೀನಿ, 2-3 ದಿವಸದಾಗ ಯಾರು ಇನ್ವೆಸ್ಟರ್ ಮುಂದೆ ಬರ್ತೀರಿ ಅವರಿಗೆ ನಾನು ಭಾಳ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ. ಇವನ ಹೆಸರು ಭಾಳ ಚಲೋ ಇತ್ತು. 2 ದಿವಸದಲ್ಲೇ ಬೇಕಾದಷ್ಟು ಹಣ ಬಂತು. ಆಗ ಇವನು ಇಲ್ಲಿ ಇನ್ವೆಸ್ಟರ್ಗೆ ಹೇಳಿದ, ಯಾರು ಹಣ ಕೇಳಕತ್ತಿದ್ರು, ನಾಳೆ ಬಂದು ನಿಮ್ಮ ಹಣ ತೊಗೊಂಡೋಗ್ರಿ, ನಾನು ನನ್ನ ಮತ್ತೊಂದು ರೀತಿ ನೋಡ್ಕೋತೀನಿ ಅಂತೇಳಿ. ಆ ನಂತರ ಮ್ಯಾನೇಜರ್ನ ತೆಗೆದಾಕಿದ. ಮತ್ತು ಹೊಸದಾಗಿ ಏನು ಹೇಳಿಕ್ಕೆ ಬಂದೆ ಅಂತ ತಿಳ್ಕೊಂಡಂತಂದರೆ, ಮೋಹಕ್ಕೆ ಒಳಗಾಗಿ ಧರ್ಮ ಏನು, ದೇವರು ರಕ್ಷಕನಿದ್ದಾನೆ. ರಕ್ಷತೀತ್ಯೇವ ವಿಶ್ವಾಸ, ದೇವರು ರಕ್ಷಣೆ ಮಾಡ್ತಾನೆ, ಇದು ಧರ್ಮದ ಮೂಲ. ಪಾಂಡವರ ಇದೊಂದು ಜೀವನದ ವಾಕ್ಯ. ಪರಮಾತ್ಮ ಇವತ್ತು ಕಷ್ಟ ನನ್ನ ಕರ್ಮಾನುಸಾರ ಕೊಟ್ಟಿದ್ದರೆ ನಾಳೆ ನನಗೆ ಪುನಃ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಇದೇ ಧರ್ಮದ ಧಾರಣ ಇದೆ, ಇದೇ ಧಾರಣ, ದೇವರಲ್ಲಿ ವಿಶ್ವಾಸ, ಇದೇ ಧಾರಣ, ಧರ್ಮದ ಮೊದಲನೇ ನಿಯಮ. ನಂಬಿ ಕೆಟ್ಟವರಿಲ್ಲವೋ, ನಂಬದೇ ಕೆಟ್ಟದೇ ಕೆಡಲಿ ಅಂತ ತಿಳ್ಕೊಂಡಂತೆ. ಈ ರೀತಿಯಾಗಿ ಇದು ನಡೆದ ಘಟನೆ. ಆ ವ್ಯಕ್ತಿ ಆತ್ಮಹತ್ಯೆ ಬಿಟ್ಟ. ಅಜ್ಜ ಎಷ್ಟು ಧರ್ಮದ ಸೂಕ್ಷ್ಮ ತಿಳಿದುಕೊಂಡಿರಬೇಕು. ಸಹನೆ ಮಾಡು, ನಾಳೆ ಪರಮಾತ್ಮ ನಿನ್ನನ್ನು ಅನುಗ್ರಹಿಸ್ತಾನೆ. ಅದನ್ನೇ ಅರ್ಜುನನಿಗೆ ಪರಮಾತ್ಮ ಹೇಳಿದ್ದು. ನಿನ್ನ ಕರ್ತವ್ಯ ಬಿಡಬೇಡ, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಯದ್ವಾ ಜಯೇಮ ಯದಿವಾ ನೋ ಜಯೇಯು. ಪರಮಾತ್ಮ ಗೆಲ್ತೇವೋ ಇಲ್ಲೋ ಗೊತ್ತಿಲ್ಲ, ಯಾಕೆ ಅತ್ತೆ ಅಂತ ತಿಳ್ಕೊಂಡಂತಂದಾಗ, ಮಯೈವೇತೆ ನಿಹತಃ ಪೂರ್ವಮೇವ. ಅರ್ಜುನ, ನಾನು ನಿನ್ನ ಕಡೆಯಿಂದ ನಿಂತಿದ್ದೇನೆ ಅಂತಂದಮೇಲೆ ಮೊದಲೇನು ಮಾನಸಿಕವಾಗಿ ಅವ್ರನ್ನ ಕೊಂದುಬಿಟ್ಟಿದ್ದೇನೆ, ನೀನು ನಿಮಿತ್ತನಾಗು, ನಿನಗೆ ಜಯ ಸಿಗ್ತದೆ. ಹೋಗಲಿ, ಜಯ ಸಿಗದೇ ಇದ್ದರೂ ಕೂಡ ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಜಿತ್ವಾ ಮೋಕ್ಷಸೆ ಮಹಿಂ. ಸತ್ತರೆ ವೀರ ಸ್ವರ್ಗ, ಜೀವಂತ ಇದ್ದರೆ ರಾಜ್ಯ. ಗೋ ಹೆಡ್. ಭಗವಂತನಲ್ಲಿ ವಿಶ್ವಾಸ ಇಟ್ಟು ಜೀವನದಲ್ಲಿ ಮುಂದಿನ ಹೆಜ್ಜೆಯನ್ನು ಇಡುವುದು. ದುಃಖ ಯಾರಿಗೆ ಬರೋದಿಲ್ಲ? ಕೆಲವರಿಗೆ ಬಹಳ ಒಂದರ ಮೇಲೆ ದುಃಖಗಳು ಬರ್ತದೆ. ಆದರೆ ದೇವರು ನನ್ನ ರಕ್ಷಕನಿದ್ದಾನೆ ಅನ್ನುವ ವಿಶ್ವಾಸದಿಂದ ನಾನು ಭಗವಂತನು ಹೇಳಿದ ಸಂಧ್ಯಾವಂದನೆ, ದೇವರ ಪೂಜೆ, ನಿನ್ನೆ ಹೇಳಿದಂತೆ ಸಂಧ್ಯಾವಂದನೆ, ದೇವರ ಪೂಜೆ, ನೈವೇದ್ಯ, ವೈಶ್ವದೇವ ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಭಗವಂತನು ರಕ್ಷಣೆ ಮಾಡ್ತಾನೆ ಅಂತ ಅನ್ನೋದನ್ನು ತಿಳಿದುಕೊಳ್ಳದೇ ಇರುವುದೇ ಮೋಹ. ನಾನೇ ಯೋದ್ಧ ಅಂತಿಕೊಂಡಂತನ್ನೋ ಅಹಂಕಾರ. ಅರ್ಜುನ ಉತ್ತಮಾಧಿಕಾರಿ, ಇಂದ್ರ. ಆ ವೇಳೆಗೆ ಅವನಿಗೆ ಬಂಧುಗಳ ಮೇಲೆ ಮೋಹ ಬಂತು. ಪರಮಾತ್ಮ ಅವರನ್ನು ರಕ್ಷಣೆ ಮಾಡ್ತಕ್ಕಂಥವನಿದ್ದಾನೆ ಅಂತ ಅನ್ನೋದು ಮರೆತುಬಿಟ್ಟ. ಅದಕ್ಕೆ ಪರಮಾತ್ಮ ಭಗವದ್ಗೀತೆ ಉಪದೇಶ ಮಾಡಬೇಕಾಯಿತು. ಆದ್ದರಿಂದಾಗಿ ಮೋಹೋ ಈ ಧರ್ಮ ಮೂಢತ್ವಂ, ಧರ್ಮ ಅರ್ಥ ಮಾಡಿಕೊಳ್ಳದೇ ಇರುವುದೇ ಇದು ಮೋಹ ಅಂತ ಅನಿಸ್ಕೊಳ್ತದೆ. ಈ ಮೋಹಕ್ಕೆ ನಾವೆಲ್ಲರೂ ಒಳಗಾಗಿದ್ದೇವೆ. ಎಚ್ಚರ, ಪರಮಾತ್ಮನಲ್ಲಿ ವಿಶ್ವಾಸ ಇಡೋಣ, ನಂಬೋಣ, ಜೀವನದ ಸಂಗ್ರಾಮದಲ್ಲಿ ಗೆಲ್ಲೋಣ, ಪರಮಾತ್ಮ ಅನುಗ್ರಹವನ್ನು ಪಡೆಯೋಣ. ಒಂದು ದಿವಸ ತಪ್ಪದೇ ಮೋಕ್ಷಕ್ಕೆ ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ
ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ. ಕ್ರೂರರಾಗುವುದು ಬೇಡ, ದಯಾಹೀನರಾಗುವುದು ಬೇಡ, ಇನ್ನೊಬ್ಬರಿಗೆ ದುಃಖ ಕೊಡೋ ಬದಲಾಗಿ ಸುಖ ಕೊಡೋಣ. ಎಷ್ಟೇ ಕಷ್ಟ ಬಂದರೂ ಕೂಡ ಬಂದದ್ದೆಲ್ಲ ಬರಲಿ, ಭಗವಂತನ ದಯವೊಂದಿರಲಿ ಅನ್ನೋದನ್ನು ವಿಶ್ವಾಸ ಇಡೋಣ, ನಮ್ಮ ಜೀವನದಲ್ಲಿ ಗೆಲ್ಲೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು.